ಈ ಒಂದು ಕಾದಂಬರಿ ಸಿದ್ಧಾರ್ಥ ಇದನ್ನ ಹರ್ಮನ್ ಹೆಸ್ಸೆ ಅವರು ಜರ್ಮನ್ ಭಾಷೆಯಲ್ಲಿ ಬರೆದಿದ್ದಾರೆ. 1927ರಲ್ಲಿ ಒಂದು ನಾವಲ್ ಮೊದಲ ಬಾರಿಗೆ ಪಬ್ಲಿಷ್ ಆಯಿತು. 1951ರಲ್ಲಿ ಇದು US ನಲ್ಲಿ ಪಬ್ಲಿಷ್ ಆಗುತ್ತೆ. 1971ರಲ್ಲಿ ಕಾನಡ್ ರೂಕ್ಸ್ ಅನ್ನೋರು ಇದನ್ನ ಒಂದು ಚಲನಚಿತ್ರವಾಗಿ ಮಾಡ್ತಾರೆ. ಇದರಲ್ಲಿ ನಮ್ಮ ಶಶಿ ಕಪೂರ್ ಹಾಗೂ ಸಿಮಿ ಗೇರ್ಬಲ್ ಇವರು ಸಿದ್ಧಾರ್ಥ ಹಾಗೂ ಕಮಲ ಪಾತ್ರದಲ್ಲಿ ಅಭಿನಯಿಸಿದ್ರು. ಈ ಒಂದು ಕಾದಂಬರಿಯ ಬಗ್ಗೆ ನಾವು ಈಗ ನೋಡಿದ್ವಿ. ಇದರಲ್ಲಿರುವಂತಹ ವಿಷಯಗಳ ಬಗ್ಗೆ ನಾವು ನೋಡೋದಾದ್ರೆ, ನಾನು ಮೊದಲೇ ಹೇಳಿದಾಗೆ ಇದು ಒಂದು ಆತ್ಮಶೋಧನೆಯ ಒಂದು ಆಧ್ಯಾತ್ಮಿಕ ಪಯಣದ ಕುರಿತಂತಹ ಕಥೆ. ನಮ್ಮೆಲ್ಲರಿಗೂ ನಮ್ಮ ಜೀವನದ ಯಾವುದಾದ್ರು ಒಂದು ಹಂತದಲ್ಲಿ ಈ ಜೀವನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಮೂಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ನಾವು ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತೀವಿ. ಕೆಲವರು ಆಧ್ಯಾತ್ಮಿಕ ಪಯಣವನ್ನು ಮಾಡ್ತಾರೆ, ಕೆಲವರು ಬೇರೆ ವಿಷಯಗಳನ್ನು ಹುಡ್ಕೊಂಡು ಹೋಗ್ತಾರೆ. ಹೀಗೆ ಇದರಲ್ಲಿ ಸಿದ್ಧಾರ್ಥನ ಒಂದು ಆಧ್ಯಾತ್ಮಿಕ ಪಯಣ ಏನಿದೆ, ಅದರಲ್ಲಿ ಅವನು ತಿಳಿದುಕೊಳ್ಳುವಂತಹ ವಿಷಯಗಳೇನಿದೆ, ಅದೇ ಇದರ ಒಂದು ಮುಖ್ಯವಾದಂತಹ ವಿಷಯಗಳು. ಇದರಲ್ಲಿ ಹರ್ಮನ್ ಹೆಸ್ಸೆ ಅವರು ತಮ್ಮ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಉಂಟಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನದಲ್ಲಿ ಅವರು ಬೇರೆ ಬೇರೆ ಧರ್ಮಗಳ ಅಧ್ಯಯನವನ್ನು ಮಾಡ್ತಾರೆ. ಅವರು ಹಿಂದೂ ಧರ್ಮವನ್ನು ಅಧ್ಯಯನ ಮಾಡ್ತಾರೆ, ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡ್ತಾರೆ. ಹೀಗೆ ಮಾಡ್ತಾ ಅವರು ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾರೆ. ಆ ವಿಷಯಗಳನ್ನ ಬಳಸ್ಕೊಂಡು ಅವರು ಈ ಕಾದಂಬರಿಯನ್ನ ಬರೆದಿದ್ದಾರೆ. ಆದ್ದರಿಂದ ಈ ಕಾದಂಬರಿಯನ್ನು ಬರೆಯೋದಕ್ಕೆ ಅವರಿಗೆ ಹಲವಾರು ವರ್ಷಗಳು ಬೇಕಾಯಿತು. ಇದು ಅವರ 9th ನಾವಲ್. ಇದರಲ್ಲಿ ಸಿದ್ಧಾರ್ಥ ಒಂದು ಆತ್ಮಜ್ಞಾನವನ್ನು ಪಡ್ಕೊಬೇಕು ಅಂತ ಹೊರಟಾಗ ಅದು ತನಗೆ ಯಾವುದೋ ಒಂದು ಧರ್ಮದ ಬೋಧನೆಗಳಿಂದ ಅಥವಾ ಯಾವುದೇ ಒಬ್ಬ ಗುರುಗಳ ಬೋಧನೆಯಿಂದ ದೊರೆಯುವಂಥದ್ದಲ್ಲ. ಅದು ತನ್ನ ಒಂದು ಜೀವನದ ಅನುಭವಗಳಿಂದ ದೊರೆಯುವಂತಹ ವಿಷಯ ಅನ್ನ ನಾವು ಕಲ್ತ್ಕೊಳ್ಳೋದೇ ಇದರ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯ. ಅವನು ಇದನ್ನೇ ಬುದ್ಧನ ಹತ್ರನೂ ಹೇಳ್ತಾನೆ. ಮತ್ತೆ ಇದರೊಳಗೆ ನಾವು ಮುಖ್ಯವಾಗಿ ನೋಡ್ಬೇಕಾಗಿರುವಂತಹದ್ದು, ಈಗ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳನ್ನು ಆ ವಿಷಯಗಳನ್ನ ನಾವು ಅಂದ್ರೆ ಆ ಒಂದು ವಿಷಯಗಳು ಮತ್ತು ಅದರ ಎಕ್ಸ್ಪೀರಿಯನ್ಸ್ ನಾವು ಒಂದೊಂದಾಗಿ ನೋಡಿದ್ರೆ ಅದಕ್ಕೆ ಅರ್ಥ ಸಿಗೋದಿಲ್ಲ. ಆದ್ರೆ ಒಂದು ಟೋಟಲ್ ಆಗಿ ಅದನ್ನ ನೋಡಿದಾಗ ಅದು ಜೀವನಕ್ಕೆ ಯಾವುದೋ ಒಂದು ಸಹಾಯವನ್ನ ಮಾಡಿದೆ. ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೋ ಒಂದು ಪಾಠವನ್ನ ಕಲಿಸಿರುತ್ತೆ ಅನ್ನೋದು. ಇದನ್ನೇ ಅವರು ಈ ಒಂದು ನಾವಲಲ್ಲಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಂಡಿವಿಜುವಲ್ ಇವೆಂಟ್ಸ್ ಆರ್ ಮೀನಿಂಗ್ಲೆಸ್ when they consider by themselves, yet they are not distractions ಅಂತ. ಅಂದ್ರೆ ಎವ್ರಿ ಇಂಡಿವಿಜುವಲ್ ಈವೆಂಟ್ಸ್ ಏನಿದೆ ದಟ್ ವಿಲ್ ಲೀಡ್ ಟು ಎಕ್ಸ್ಪೀರಿಯನ್ಸ್. ಸೊ ಈಚ್ ಎಕ್ಸ್ಪೀರಿಯನ್ಸ್ ವಿಲ್ ಲೀಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ನಾನು ಮೊದಲೇ ಹೇಳಿದ ಹಾಗೆ ಹರ್ಮನ್ ಹೆಸ್ಸೆ ಅವರು ಈ ಒಂದು ಕಾದಂಬರಿಯಲ್ಲಿ ಈ ಬೌದ್ಧ ಧರ್ಮ ಹಾಗೂ ಹಿಂದೂ ಧರ್ಮದ ಸಾರಾಂಶ ಏನಿದೆ ಇದನ್ನೆಲ್ಲ ಬಳಸ್ಕೊಂಡು ಈ ಕಥೆಯನ್ನು ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಅದನ್ನೆಲ್ಲ ವಿವರಿಸಿದೆ, ಅದರ ಒಂದು ಸಾರಾಂಶವನ್ನ ಇಟ್ಕೊಂಡು ಆ ಕಥೆಯನ್ನು ಹೇಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಈಗ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿಯ ಜೀವನದ 3 ಹಂತಗಳು, ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಈ ರೀತಿ 3 ಹಂತಗಳೇನಿದೆ ಇದಿರ್ಬೋದು. ಅಥವಾ ಬೌದ್ಧ ಮತದಲ್ಲಿ ಹೇಳುವಂತಹ 4 ನೋಬಲ್ ಟ್ರೂತ್ ಅಂತ ಏನ್ ಹೇಳ್ತಾರೆ, 4 ಸತ್ಯಗಳು, ಒಂದು ದುಃಖ, ಸಮುದಾಯ, ನಿರೋಧ ಮತ್ತೆ ಮಾರ್ಗ ಅಂತ ಹೇಳ್ತಾರೆ. ಆ ವಿಷಯಗಳಿರ್ಬೋದು. ಅದೇ ರೀತಿ ಬೌದ್ಧ ಮತದ ಇನ್ನೊಂದು ಮುಖ್ಯವಾದ ವಿಷಯ 8 ಫೋಲ್ಡ್ ಪಾತ್ ಅಂತಾರೆ. ಅದರ ಬಗ್ಗೆ ಡೈರೆಕ್ಟ್ ಆಗಿ ಹೇಳಿದೆ, ಆ ಒಂದು ಸಾರಾಂಶವನ್ನು ಇಟ್ಕೊಂಡು ಇದನ್ನ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಈ ಕಾದಂಬರಿಯಲ್ಲಿ ಬರುವಂತಹ ಕೆಲವೊಂದು ಪ್ರಮುಖವಾದ ವಿಷಯಗಳನ್ನ ನಾವು ನೋಡೋಣ. ಸಿದ್ಧಾರ್ಥ ತಾನು ಸಮನನಾಗಿ ಹೋದಾಗ ಕಾಡಿನಲ್ಲಿ ಅವನಿಗೆ 2 ವಿಷಯಗಳು ಅವನು ಅನ್ಕೊಂಡಿರ್ತಾನೆ. ಒಂದು ಟು ಬಿಕಮ್ ಎಂಟಿ, ಇನ್ನೊಂದಿದು ಸೆಲ್ಫ್ ಡಿನಯಲ್. ಈಗ ವ್ಯಕ್ತಿ ಈ ಶೂನ್ಯತೆಡೆಗೆ ಹೋಗ್ಬೇಕಂದ್ರೆ ಮೊದಲು ಅವನಲ್ಲಿ ಏನಾದ್ರೂ ಇರಬೇಕು. ಅಂದ್ರೆ ಅವನಲ್ಲಿ ಜ್ಞಾನ ಇರಬೇಕು, ಅನುಭವಗಳಿರ್ಬೇಕು. ಈ ಎಲ್ಲಾ ವಿಷಯಗಳು ಅವನು ತುಂಬಿಕೊಂಡಿದ್ದ ಮಾತ್ರ ಅವನು ಶೂನ್ಯತೆಡೆಗೆ ಹೋಗೋ ಪ್ರಯತ್ನವನ್ನು ಮಾಡ್ಬೋದು. ಈಗ ಒಂದು ಪಾತ್ರೆಯಲ್ಲಿ ಏನಾದ್ರೂ ಇದ್ರೆ ಮಾತ್ರ ಅದನ್ನ ನಾವು ಬರಿದು ಮಾಡ್ಬೋದು. ಮೊದಲೇ ಏನು ಇಲ್ಲ ಅಂದ್ರೆ ಮೊದಲೇ ಶೂನ್ಯತೆಯಿಂದ ತುಂಬಿದೆ ಅಂತ. ಆದ್ದರಿಂದ ಅಂದ್ರೆ ಏನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಈ ಸಿದ್ಧಾರ್ಥನ ಒಂದು ಜೀವನದ ಪಯಣವನ್ನು ನೋಡಿದಾಗ ಅವನು ಸಮನನಾಗಿ ಆಮೇಲೆ ಬೌದ್ಧ ಮತವನ್ನ ಪರೀಕ್ಷೆ ಮಾಡ್ತಾನೆ. ಅಲ್ಲಿಂದ ಅವನು ಹೋಗಿ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಜೀವನದ ಅನುಭವಗಳನ್ನ ಅವನು ಪಡ್ಕೊಳ್ತಾನೆ. ಆ ಅನುಭವಗಳೆಲ್ಲ ತುಂಬಿದ ನಂತರ ಅವನಿಗೆ ಅನ್ಸುತ್ತೆ ಇದು ಸರಿಯಲ್ಲ, ಇದರಿಂದ ನಾನು ಹೊರಗಡೆ ಬರಬೇಕು ಅಂತ. ಆದ್ದರಿಂದ ಈ ಅನುಭವಗಳಿದೆ ಅದು ತುಂಬಾ ಪ್ರಮುಖವಾದದ್ದು ಅನ್ನೋದು. ಅದೇ ಅವನು ಬುದ್ಧನ ಹತ್ರ ಹೇಳ್ತಾನೆ. ಅಂದ್ರೆ ನಾನು ಜ್ಞಾನೋದಯನ ಪಡ್ಕೊಬೇಕಂದ್ರೆ ಅದು ನನ್ನ ಸ್ವಂತ ಅನುಭವಗಳಿಂದ ಮಾತ್ರ ಸಾಧ್ಯ ಅನ್ನೋದು. ನಾನು ಮೊದಲೇ ಒಂದು ವಿಷಯವನ್ನು ಹೇಳಿದ್ದೆ. ಅಂದ್ರೆ ಜೀವನದಲ್ಲಿ ನಮಗೆ ದೊರಕುವಂತಹ ಅನುಭವಗಳೇನಿದೆ
ಅದನ್ನು ನಾವು ಒಂದೊಂದು ಅನುಭವನು ಮಾತ್ರ ಒಂದೊಂದಾಗಿ ಗಮನಿಸಿದ್ರೆ ಅದಕ್ಕೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಇಲ್ಲ. ಈ ಅನುಭವಗಳ ಒಂದು ಒಂದು ಪೂರ್ಣತೆ ಏನಿದೆ, ಒಂದು ಟೊಟ್ಯಾಲಿಟಿ ಏನಿದೆ, ಅದನ್ನ ನಾವು ನೋಡಿದಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅನ್ನೋದು. ನಮ್ಮೆಲ್ಲರಿಗೂ ಜೀವನದಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಜೀವನ ಒಡ್ಡುವಂತಹ ಸವಾಲುಗಳು, ಅದರಿಂದ ಉಂಟಾಗುವಂತಹ ನೋವು, ದುಃಖ. ಇದು ಈ ನೋವು, ದುಃಖ ಇದೆಲ್ಲ ಒಂದು ತುಂಬಾ ಎಕ್ಸ್ಟ್ರೀಮ್ ಹೋದಾಗ ಮನುಷ್ಯನಿಗೆ ತುಂಬಾ ಬೇಸರ ಆಗಿ ಅವನು ಈ ಜೀವನ ಬೇಡ ಅಂತ ಹೊರಟೋಗೋ ಪ್ರಯತ್ನವನ್ನು ಮಾಡ್ತಾನೆ. ಕೆಲವರು ಆಧ್ಯಾತ್ಮಿಕ ಪಯಣದಲ್ಲಿ ತಮ್ಮನ್ನ ತೊಡಸ್ಕೊಳ್ತಾರೆ, ಬೇರೆಯವರು ಬೇರೆ ರೀತಿಯ ಮಾರ್ಗವನ್ನ ಕಂಡುಕೊಳ್ತಾರೆ. ಆದ್ರೆ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕು, ಏನಂದ್ರೆ ಈ ನೋವು, ಕಷ್ಟ, ದುಃಖಗಳು ಇಲ್ಲದೆ ಜೀವನ ಇಲ್ಲ ಅನ್ನೋದು. ದೇ ಆರ್ ಪಾರ್ಟ್ ಆಫ್ ಅವರ್ ಲೈಫ್. ಅಂದ್ರೆ ಸಫರಿಂಗ್ ಆಲ್ವೇಸ್ ಎಕ್ಸಿಸ್ಟ್. ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಆದ್ರೆ ಅದನ್ನ ಹೇಗೆ ನಾವು ಡೀಲ್ ಮಾಡ್ತೀವಿ ಅನ್ನೋದು, ಅದು ನಮ್ಮನ್ನ ಡಿಫೈನ್ ಮಾಡುತ್ತೆ ಅನ್ನೋದು. ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಜೀವನದ ಉದ್ದೇಶ ಏನು, ಈ ಜೀವನ ನಮಗೆ ನೀಡುವಂತಹ ವಿಷಯಗಳು, ಅಂದ್ರೆ ಈ ನೋವು, ದುಃಖ ಇದೆಲ್ಲ ಇದ್ರೂ ಸಹ ನಮ್ಮ ಒಂದು ಅಲ್ಟಿಮೇಟ್ ಗೋಲ್ ಅಂದ್ರೆ ಒಂದು ಶಾಂತಿಯುತವಾದಂತಹ ಜೀವನವನ್ನು ಬದುಕಬೇಕನ್ನೋದು. ಪೀಸ್ ಈಸ್ ಅವರ್ ಮೈನ್ ಮೋಟೋ. ಆದ್ರೆ ಈ ಪೀಸ್ ಹೇಗ್ ಬರುತ್ತೆ? ಈಗ ನಾವು ಮಾಡುವಂತಹ ಹಲವಾರು ವಿಷಯಗಳು ಏನನ್ನೋ ಹುಡ್ಕೊಂಡು ಹೋಗ್ತೀವಿ, ಅದರಿಂದ ನಮಗೆ ಸಂತೋಷ ಅಲ್ಲಿ ಇಲ್ಲಿ ಸಿಗ್ಬೋದು, ಆದ್ರೆ ನೆಮ್ಮದಿ ಸಿಗುತ್ತಾ ಅನ್ನೋದು. ಈ ನೆಮ್ಮದಿ ಹೇಗ್ ಸಿಗುತ್ತೆ? ಅದು ಹೊರಗಡೆ ಯಾವತ್ತು ಹೊರಗಡೆ ಹುಡುಕಿದ್ರೆ ಸಿಗೋದಿಲ್ಲ ಅನ್ನೋದು. ಅಂದ್ರೆ ಪೀಸ್ ಕಮ್ಸ್ ಫ್ರಮ್ ವಿತಿನ್. ನಮ್ಮ ಒಳಗೆ ಆಂತರಿಕವಾಗಿ ಅದು ಬರಬೇಕು ಅನ್ನೋದು. ಈ ವಿಷಯವನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮೂರನೇ ಅತಿ ಮುಖ್ಯವಾದ ವಿಷಯ ಏನಂದ್ರೆ ಈ ಒಂದು ಪ್ರಕೃತಿಯಲ್ಲಿ ಇರುವಂತಹ ಜೀವರಾಶಿಗಳಿರ್ಬೋದು, ಅಥವಾ ಕಲ್ಲು, ಮಣ್ಣು, ಈ ಗಿಡ, ಸಸಿ ಏನೇ ಇರ್ಬೋದು, ಇವೆಲ್ಲದೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು. ಇದು ತುಂಬಾ ಮುಖ್ಯವಾದಂತಹ ವಿಷಯ. ಯಾಕಂದ್ರೆ ಇದು ಒಂದು ಸೈಕಲ್ ಇದು. ಸೊ ಎಲ್ಲದಕ್ಕೂ ಕನೆಕ್ಟ್ ಆಗಿದೆ ಅನ್ನೋ ವಿಷಯ. ಅದನ್ನೇ ವಸುದೇವ ಸಿದ್ಧಾರ್ಥನಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾನೆ. ಆ ನದಿ ಏನಿದೆ ಅದು ಬರೀ ನೀರಲ್ಲ, ಅದು ನೀಡುವಂತಹ ಸಂದೇಶ ಏನಿದೆ ಅದನ್ನ ನಾವು ತಿಳ್ಕೊಬೇಕಂದ್ರೆ ಈ ಪ್ರಕೃತಿಯನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಆಗ ಮಾತ್ರ ಅದನ್ನ ಅರ್ಥಕೊಳಕ್ ಸಾಧ್ಯ. ಅಂದ್ರೆ ನಾವು ನೇಚರ್ ಒಂದಿಗೆ ಎಷ್ಟು ಕನೆಕ್ಟ್ ಆಗ್ತೀವಿ ಅನ್ನೋದ, ನಾವು ಎಷ್ಟು ಕನೆಕ್ಟ್ ಆಗೋ ಪ್ರಯತ್ನವನ್ನು ಮಾಡ್ತೀವೋ ಅಷ್ಟು ಹಲವಾರು ವಿಷಯಗಳನ್ನ ತಿಳ್ಕೊಬಹುದು ಅನ್ನೋದು. ಹೀಗೆ ಈ ಒಂದು ನಾವಲ್ನ ನಾವು ನೋಡಿದಾಗ ಈ ಸಿದ್ಧಾರ್ಥನ ಪಯಣ ಏನಿದೆ ಅದರಲ್ಲಿ ಅವನ ಬಾಡಿ, ಮೈಂಡ್ ಮತ್ತೆ ಸ್ಪಿರಿಟ್, ಈ ಮೂರು ಹೇಗೆ ಬೇರೆ ಬೇರೆ ಹಂತಗಳಲ್ಲಿ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದು. ಅವನೊಬ್ಬ ಬಾಲಕನಾಗಿ ತನ್ನ ತಂದೆ ಹತ್ರ ವಿದ್ಯೆಯನ್ನ ಕಲ್ತ್ಕೊಳ್ತಾನೆ, ಸಮರನಾಗ್ತಾನೆ, ಅಲ್ಲಿ ಹೋಗಿ ಹಲವಾರು ವಿಷಯಗಳನ್ನ ಕಲ್ತ್ಕೊಳ್ತಾನೆ, ಸ್ವಯಂ ಕಲಿಕೆಯಿಂದ ಹಲವಾರು ವಿಷಯಗಳನ್ನ ಕಲ್ತ್ಕೊಳ್ತಾನೆ, ಜ್ಞಾನವನ್ನ ಪಡ್ಕೊಳ್ತಾನೆ. ಬುದ್ಧನ ಹತ್ರ ಹೋದಾಗ ಅವನಿಗೆ ಅರಿವಾಗುತ್ತೆ ಬರೀ ಗುರುಗಳಿಂದ ಅಥವಾ ಧಾರ್ಮಿಕ ಬೋಧನೆಗಳಿಂದ ಇದೆಲ್ಲ ಸಿಗೋದಿಲ್ಲ ಅನ್ನೋದು. ಅಲ್ಲಿಂದ ಅವನು ನಗರಕ್ಕೆ ಹೋಗ್ತಾನೆ. ನಗರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವನು ಬದುಕ್ತಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಉಂಟಾಗುವಂತಹ ವಿಷಯಗಳು, ಅಂದ್ರೆ ಆ ಪ್ರೀತಿ, ಕಾಮ, ದುರಾಸೆ, ಹಣ, ಇದೆಲ್ಲದನ್ನು ಅವನು ಅನುಭವಿಸ್ತಾನೆ. ಅನುಭವಗಳಿಂದ ಅವನಿಗೆ ಒಂದು ಕ್ರೈಸಿಸ್ ಅಂದ್ರೆ ಒಂದು ಬಿಕ್ಕಟ್ಟು ಎದುರಾಗುತ್ತೆ. ಅಲ್ಲಿಂದ ಅವನು ಮತ್ತೆ ವಾಪಸ್ ಬರ್ತಾನೆ. ಅಲ್ಲಿ ಅವನು ವಸುದೇವನ ಸಹಾಯದಿಂದ ಈ ಪ್ರಕೃತಿಯನ್ನ ಅವನು ವೀಕ್ಷಿಸ್ತಾನೆ. ಅಲ್ಲಿಂದ ಅವನು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ, ಇದೇನು ಹೇಳ್ತಾ ಇದೆ ಅನ್ನೋದನ್ನ. ಆ ರೀತಿ ಅವನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ತನ್ನ ಮಗ ಸಿಗ್ತಾನೆ. ಅವನದಕ್ಕೆ ಒಂದು ಅಟ್ಯಾಚ್ಮೆಂಟ್ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಇಂದ ಅವನು ಹೊರಗಡೆ ಬಂದು ಡಿಟ್ಯಾಚ್ಮೆಂಟ್ ಏನನ್ನೋದನ್ನ ಅವನು ಕಲ್ತ್ಕೊಳ್ತಾನೆ. ಪ್ರೀತಿ ಅನ್ನೋದು ಏನಂತ ಅವನು ತಿಳ್ಕೊಳ್ತಾನೆ. ಇವೆಲ್ಲದರ ಒಂದು ಒಟ್ಟು ಅನುಭವದಿಂದ ಅವನಿಗೆ ಜ್ಞಾನೋದಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದು ಮುಕ್ತಾಯ ಆಗುತ್ತೆ. ಅದರಿಂದ ನಮ್ಮ ಜೀವನದಲ್ಲಿ ನಮಗೆ ಉಂಟಾಗುವಂತಹ ವಿಷಯಗಳು ಏನಿದೆ ಅದು ನಮಗೆ ಒಂದು ಅನುಭವವನ್ನು ನೀಡುತ್ತೆ. ಆ ಅನುಭವ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಮಗೆ ಒಂದು ಎನ್ಲೈಟನ್ಮೆಂಟ್ ಸಿಗುತ್ತೆ ಅನ್ನೋದು. ಹರ್ಮನ್ ಹೆಸ್ಸೆ ಅವರು ಬರೆದಿರುವಂತಹ ಈ ಕಾದಂಬರಿ ಸಿದ್ಧಾರ್ಥ ಒಬ್ಬ ವ್ಯಕ್ತಿಯ ಆತ್ಮಶೋಧನೆಯ ಆಧ್ಯಾತ್ಮಿಕ ಪ್ರಯಾಣ ಅಂತ ನಾನು ಮೊದಲೇ ಹೇಳಿದೆ. ಹಲವಾರು ವಿಷಯಗಳನ್ನ ಇದರಲ್ಲಿ ಹೇಳಿದ್ದಾರೆ. ಯಾವಾಗಲಾದ್ರೂ ಸಮಯ ಸಿಕ್ಕಿದ್ರೆ ನೀವು ಈ ಪುಸ್ತಕವನ್ನು ಒಮ್ಮೆ ಓದಿ ನೋಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.